ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಂಬಿಗಸ್ತನಾಗಿರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 25:21 ವಚನ. ಅವನ ಧನಿಯು ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದೇ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಇಲ್ಲಿ ನಾವು ನೋಡ್ತೇವೆ, ದೇವರು ಹೇಳುತ್ತಿದ್ದಾರೆ, ನಾವು ಸ್ವಲ್ಪ ಕೆಲಸದಲ್ಲೇ ನಂಬಿಗಸ್ತರಾಗಿದ್ದರೆ ದೇವರು ದೊಡ್ಡ ಕೆಲಸದಲ್ಲಿ ನಮ್ಮನ್ನು ಇಡುತ್ತಾರೆ. ನಂಬಿಕೆ ಇಲ್ಲದ ಒಂದು ಜೀವಿತದ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಸಣ್ಣ ಸಣ್ಣ ಕಾರ್ಯಗಳಲ್ಲಿ ಕೂಡ ನಂಬಿಗಸ್ತಿಕೆ ಇಲ್ಲ. ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಮಕ್ಕಳಿಗೆ ಆಲ್ರೆಡಿ ಅವ್ರಿಗೆ ಏಜ್ ಆಗಿರ್ತದೆ, ಅವರಿಗೆ ಸ್ವಲ್ಪ ದುಡ್ಡು ಕಡಿಮೆ ಆಗುತ್ತೆ ಅಂತೇಳಿ ಅರ್ಧ ಟಿಕೆಟನ್ನು ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಮಕ್ಕಳ ವಯಸ್ಸನ್ನೇ ಕಡಿಮೆ ಮಾಡಿಬಿಡ್ತಾರೆ. ರೇಷನ್ ಕಾರ್ಡಲ್ಲಿ ರೇಷನ್ ಕೊಡ್ತಾರಂತ ಹೇಳಿ ಪ್ರಪಂಚದಲ್ಲಿ ಇಲ್ಲದವರ ಹೆಸರುಗಳನ್ನೆಲ್ಲ ಆ ಪಟ್ಟಿಯಲ್ಲಿ ಸೇರಿಸಿ ಬಿಡ್ತೇವೆ. ಸ್ತೋತ್ರ. ಎಲ್ಲಿ ನೋಡಿದರೂ ಸುಳ್ಳು, ವಂಚನೆಗಳು, ಯಾರನ್ನು ಏಮಾರಿಸಲಿಕ್ಕಾಗತ್ತೆಂಬಂಥ ಪ್ರತಿಯೊಂದು ಸಂಗತಿಗಳನ್ನು ನಾವು ನೋಡುತ್ತಾ ಇರ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಸಹ ನಂಬಿಗಸ್ತರಾಗಿರಬೇಕಂತೆ. ನೋಡ್ರಿ, ಯೋಸೇಫನು ದಾಸನಾಗಿ ಗುಲಾಮನಾಗಿ ಇಷ್ಮಾಯೇಲರಿಗೆ ಮಾರಲ್ಪಟ್ಟನು. ಅವನು ಪೋಟಿಫರನ ಮನೆಯಲ್ಲಿ ಇರುವಾಗ ಅವನು ನಂಬಿಗಸ್ತನಾಗಿದ್ದನಂತೆ. ಅವನು ಮಾಡುವ ಅವನ ನಂಬಿಗಸ್ತಿಕೆಯನ್ನು ನೋಡಿ ಪೂರ್ಣ ಜವಾಬ್ದಾರಿಯನ್ನು ಪೋಟಿಫರನು ಯೋಸೇಫನಿಗೆ ಒಪ್ಪಿಸಿ ಬಿಟ್ಟಿದ್ದನು. ಕಾರಣ ಅವನು ಎಲ್ಲದರಲ್ಲಿ ನಂಬಿಗಸ್ತನಾಗಿದ್ದ. ದೇವರ ವಾಕ್ಯ ಹೇಳುತ್ತದೆ, ಮೋಶೆಯು ಸಹ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನಂತೆ. ನೀವು ದಾನಿಯೇಲನ ಗ್ರಂಥಕ್ಕೆ ಬರುವಾಗ ಆ ದಾನಿಯೇಲನ ಮೇಲೆ ಏನಾದರೂ ತಪ್ಪು ಸಿಗ್ತದ ಕಂಡಿಡಿಯೋನಂತೇಳಿ ಹುಡುಕುತ್ತಿರುವಾಗ ಬೈಬಲ್ನಲ್ಲಿ ನಾವು ನೋಡ್ತೇವೆ, ದೇಶಾಧಿಪತಿಗಳು, ಮುಖ್ಯ ಅಧಿಕಾರಿಗಳು ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕ್ತಾ ಇದ್ರು. ಆದರೆ ಅವು ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದ್ದನಂತೆ. ನೋಡ್ರಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಇಡುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಸಹೋದರ ಕಾಲೇಜ್ ಶಿಕ್ಷಣವನ್ನು ಇನ್ನೂ ಪೂರ್ಣಗೊಳಿಸಿರಲಿಲ್ಲ. ಅವರಿಗೆ ಒಂದು ಕೆಲಸ ಬಂತು, ಅದನ್ನೇ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದರು. ಅದು ಬಹಳ ಒಂದು ಆದಾಯ ಗಳಿಸುವ, ಅಂದರೆ ಸ್ತೋತ್ರ, ಟೇಬಲ್ ಅಡಿಯಲ್ಲಿ ದುಡ್ಡು ಬರ್ತದೆ ನೋಡ್ರಿ, ಆ ಥರ ಒಂದು ಕೆಲಸ. ಆದರೆ ಅವರು ಆ ಕಂಪನಿಯಲ್ಲಿ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಸಹ ನಂಬಿಗಸ್ತರಾಗಿ ಲಂಚವನ್ನಾಗಲಿ ಅಥವಾ ಸ್ತೋತ್ರ ಬೇರೆ ಕಾರ್ಯಗಳನ್ನಾಗಲಿ ಮುಟ್ಟದೆ ನಂಬಿಗಸ್ತರಾಗಿದ್ದರು. ಅದನ್ನು ಆ ಕಂಪನಿಯ ಯಜಮಾನನು ಯಾವಾಗಲೂ ಗಮನಿಸುತ್ತಾ ಇದ್ದ. ವರ್ಷಗಳು ಉರುಳಿದ ಮೇಲೆ ಈ ವ್ಯಕ್ತಿಗೆ ಆ ಕಂಪನಿಯಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು, ಹುದ್ದೆಯನ್ನು ಕೊಟ್ಟರು. ಒಂದು ಕಡೆ ಅವರಿಗೆ ಡಿಗ್ರಿ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಆದರೆ ಅದನ್ನು ನೋಡದೆ ಇವನ ಪ್ರಾಮಾಣಿಕತೆ, ಇವನ ನಂಬಿಗಸ್ತಿಕೆಯನ್ನು ನೋಡಿ ಸ್ತೋತ್ರ ಅವರನ್ನು ಒಂದು ಒಳ್ಳೆಯ ಒಂದು ಸೈಟ್ ನೋಡಿಕೊಳ್ಳುವ ಒಂದು ದೊಡ್ಡ ಇಂಜಿನಿಯರ್ ಆಗಿ ಅವರನ್ನು ನೇಮಿಸಿ ಒಳ್ಳೆಯ ಸಂಬಳವನ್ನು ಕೊಟ್ಟರು. ಕಾರಣ ಏನು ಗೊತ್ತಾ? ಅವರು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಂಬಿಗಸ್ತರಾಗಿದ್ದರಿಂದ ದೇವರು ಅದನ್ನು ನೋಡಿ ದೊಡ್ಡ ಕೆಲಸವನ್ನು ಕೊಟ್ಟರು. ಇವತ್ತು ನಮ್ಮ ಜೀವಿತ ಹೇಗಿದೆ? ನಾವು ಸಹ ಸ್ತೋತ್ರ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರೋಣ. ನಮ್ಮ ಕುಟುಂಬವಾಗಿರಬಹುದು, ಅಥವಾ ನಾವು ಮಾಡುವ ವ್ಯಾಪಾರವಾಗಿರಬಹುದು, ನಾವು ಮಾಡುವಂಥ ಕೆಲಸವಾಗಿರಬಹುದು, ಅಥವಾ ಯಾವುದೋ ಒಂದು ಕೆಲಸವನ್ನು ನಾವು ಮಾಡುತ್ತಾ ಇರ್ಬೋದು. ಅದನ್ನು ಬೇಕಾಬಿಟ್ಟಿಯಾಗಿ ನಾವು ಮಾಡದೆ ಪ್ರತಿಯೊಂದರಲ್ಲಿ ದೇವರು ನೋಡುತ್ತಾ ಇದ್ದಾರೆ ಎಂಬುದಾಗಿ ನಮಗೆ ಕೊಡಲ್ಪಟ್ಟಂಥ ಕೆಲಸವನ್ನು ನಾವು ನಂಬಿಗಸ್ತರಾಗಿ ಮಾಡುವಾಗ ದೇವರು ನಮ್ಮನ್ನು ಬ್ಲೆಸ್ ಮಾಡಿ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾಗಿದ್ದೀಯಾ, ನಿನ್ನನ್ನು ಇನ್ನೂ ಹೆಚ್ಚಿನದನ್ನು ಮಾಡುವ ವಿಷಯದಲ್ಲಿ ನಾನು ನಿನ್ನನ್ನು ಬ್ಲೆಸ್ ಮಾಡ್ತೇನೆ.
ಇರುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಾಗಿರೋದಾದರೆ ನಾವು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಸಹ ನಂಬಿಗಸ್ತರಾಗಿ ಜೀವಿಸೋಣ. ಕರ್ತನು ತಾನೇ ಆ ರೀತಿ ಮಾಡಲಿಕ್ಕೆ, ಜೀವಿಸಲಿಕ್ಕೆ ದೇವರು ಸ್ತೋತ್ರ ನಮಗೆ ಸಹಾಯ ಮಾಡಲಿ. ದೇವರು ಯಾವಾಗಲೂ ನಂಬಿಗಸ್ತ ಮನುಷ್ಯನನ್ನು ಆಶೀರ್ವದಿಸುವ ದೇವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ನಿಮ್ಮ ವಚನವನ್ನು ಧ್ಯಾನಿಸಿದ ಹಾಗೆ ನಾವು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ, ವಿಷಯಗಳಲ್ಲಿ ನಂಬಿಗಸ್ತರಾಗಿರಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಮಗೆ ಸಹಾಯ ಮಾಡ್ರಪ್ಪ. ಅನೇಕ ಸಾರಿ ದೇವರೇ, ಈ ಲೋಕದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ತಪ್ಪಿ ಜಾರುವುದುಂಟು. ನಮ್ಮನ್ನು ಮನ್ನಿಸ್ರಿ, ಕ್ಷಮಿಸ್ರಿ ಕರ್ತನೆ. ಪ್ರತಿಯೊಂದು ವಿಷಯದಲ್ಲಿ ಜಾಗರೂಕತೆ ಉಳ್ಳವರಾಗಿ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸ್ತೋತ್ರ, ನಾವು ಪ್ರತಿಯೊಂದು ವಿಷಯದಲ್ಲಿ ನಂಬಿಗಸ್ತರಾಗಿ ಜೀವಿಸೋಣ. ದೇವರು ತಾನೇ ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.